ಯಾರೇ ಅಕ್ಕ ಬೆಂಗಳೂರು ಕಾಯೋಳು ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಗಾಂಧಿನಗರದ ಶ್ರೀ ಅಣ್ಣಮ್ಮ ದೇವಿ. ಇಲ್ಲಿ ಪೂಜೆಯಾಗುವ ಅಣ್ಣಮ್ಮ ದೇವಿ ಒಂದು ಕಾಲದಲ್ಲಿ ಬೆಂದಕಾಳೂರು ಅಂತ ಕರೆಯಲ್ಪಟ್ಟ ಬೆಂಗಳೂರಿನ ಗ್ರಾಮ ದೇವತೆ. ಈಗಲೂ ಕೂಡ ಇಡೀ ಬೆಂಗಳೂರನ್ನು ಕಾಯ್ತಿದ್ದಾಳೆ ಅನ್ನೋ ನಂಬಿಕೆ ಇದೆ. ಕೆಂಪೇಗೌಡರ ಕಾಲದಿಂದಲೇ ಈ ದೇವಿ ನಗರವನ್ನು ಕಾಪಾಡುವ ದೇವತೆ ಅಂತ ಆರಾಧನೆ ಮಾಡ್ತಾ ಬಂದಿದ್ದಾರೆ ಜನಗಳು. ಜನರ ನಂಬಿಕೆಯ ಪ್ರಕಾರ ಈ ದೇವತೆ ಕೆಟ್ಟ ಶಕ್ತಿಗಳನ್ನು ಒಳಗೆ ಬರದಂತೆ ತಡೆಯುತ್ತಾಳೆ, ಊರನ್ನು ಜನರನ್ನು ರಕ್ಷಿಸುತ್ತಾಳೆ. ಅದೇ ರೀತಿ ಅಣ್ಣಮ್ಮ ದೇವಿ ಬೆಂಗಳೂರು ನಗರದ ರಕ್ಷಕಾ ದೇವತೆ ಅಂತ ಭಾವಿಸಲಾಗಿದೆ. ಒಂದು ಐತಿಹ್ಯದ ಪ್ರಕಾರ ಸುಮಾರು 500 ವರ್ಷಗಳ ಹಿಂದೆ ಈ ಪ್ರದೇಶ ಕಾಡು ಮತ್ತು ಹಣ್ಣು ತೋಟಗಳಿಂದ ಆಗಿತ್ತಂತೆ. ಒಂದಿನ ಮುನುಸ್ವಾಮಿ ಎಂಬ ವ್ಯಕ್ತಿ ಈ ತೋಟದ ಬಳಿ ಹೋಗ್ತಿದ್ದಾಗ ಅವರಿಗೆ ಯಾರೋ ಕಾಣದ ವ್ಯಕ್ತಿ ಧ್ವನಿ ಕೇಳಿಸ್ತಂತೆ. ಅದು ದೈವಿಕ ಶಕ್ತಿ ಅಂತ ಅರಿತು ಜನರ ಉಳಿತಿಗಾಗಿ ಇಲ್ಲಿ ದೇವಾಲಯ ಕಟ್ಟಬೇಕು ಅಂತ ಅವರು ನಿರ್ಧರಿಸಿದರಂತೆ. ಈ ತೋಟದಲ್ಲಿದ್ದ ದೇವಿಯನ್ನು ಹಣ್ಣು ಇಂದ ಅನ್ನಮ್ಮ, ನಂತರ ಅಣ್ಣಮ್ಮ ಆಗಿ ಕರೆಯಕ್ಕೆ ಶುರು ಮಾಡಿದ್ರಂತೆ. ಇಂದಿಗೂ ಸಾವಿರಾರು ಜನ ಇಲ್ಲಿ ಬಂದು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ. ಈ ದೇವಾಲಯದ ಹೊರಗೆ ಬಿಸಿಲು ಮಾರಮ್ಮ ಎಂಬ ಕಲ್ಲುಗಳಿವೆ. ಹಾಲು ಮೊಸರು ಎರಚುವ ದೃಶ್ಯ ತುಂಬಾ ವಿಶೇಷ. ಜನರು ತಮ್ಮ ಮನಸ್ಸಿನ ಆಶೆಯನ್ನು ಇಟ್ಟು ಅನ್ನ, ಉಪ್ಪು, ಲಿಂಬೆ, ಹಾಲು, ಮೊಸರನ್ನು ಅರ್ಪಣೆ ಮಾಡ್ತಾರೆ. ಈ ದೇವಾಲಯ ದೊಡ್ಡ ಶಿಲ್ಪಕಲೆಗಾಗಿ ಪ್ರಸಿದ್ಧಿ ಅಲ್ಲ, ಆದ್ರೆ ಜನರ ನಂಬಿಕೆಯೇ ಇದರ ಶಕ್ತಿ. ಬೆಂಗಳೂರು ಎಷ್ಟು ಬೆಳೆದರೂ ಈ ದೇವತೆ ಇನ್ನೂ ನಗರವನ್ನು ಕಾಪಾಡುತ್ತಿದ್ದಾಳೆ ಅನ್ನೋ ನಂಬಿಕೆ ಇಂದಿಗೂ ಇದೆ. ನೀವು ಇಲ್ಲಿ ಹೋಗಿದ್ದೀರಾ? ನಿಮ್ಮ ಅನುಭವ ಕಮೆಂಟ್ ಮಾಡಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಕೃತಿ ಪ್ರಯಾಣಿಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.